ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತುಂಗಭದ್ರಾ ಡ್ಯಾಂನಲ್ಲಿನ 19ನೇ ಗೇಟ್ ಮುರಿದಿರುವ ಘಟನೆ ಇಡೀ ರಾಜ್ಯಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಡ್ಯಾಂಗಳ ನಿರ್ವಹಣೆಯಲ್ಲಿ ತೋರ್ತಾ ಇರುವ ನಿರ್ಲಕ್ಷ್ಯತನಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಹೀಗಾಗಿನೇ ಟಿಬಿ ಡ್ಯಾಂನಲ್ಲಿ ಮುರಿದು ಹೋಗಿರುವ ಗೇಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಪ್ರತಿಪಕ್ಷ ನಾಯಕರು, ಆಡಳಿತ ಪಕ್ಷದ ನಾಯಕರು ಸಾಲು ಸಾಲಾಗಿ ಭೇಟಿ ಕೊಡ್ತಾ ಇದ್ದಾರೆ. ಆಗಸ್ಟ್ 12ನೇ ತಾರೀಕಿನಂದು ವಿಪಕ್ಷ ನಾಯಕರು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಟ್ಟು ಕಿತ್ತು ಹೋಗಿರುವ ಗೇಟ್ನ ಭಾಗವನ್ನ ವೀಕ್ಷಣೆ ಮಾಡಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಮಾತಾಡಿದ್ದ ಅವರು, ಡ್ಯಾಂನ ಗೇಟ್ ಕಿತ್ತು ಹೋಗಿರೋದ್ರ ಬಗ್ಗೆ ನಾನು ಯಾರನ್ನೂ ಕೂಡ ದೂರೋದಿಲ್ಲ. ಇಲ್ಲಿ ರೈತರ ಹಿತ ಮುಖ್ಯ. ನಾವು ಆದಷ್ಟು ಬೇಗ ಗೇಟ್ನ ರಿಪೇರಿ ಕಾರ್ಯವನ್ನ ಮುಗಿಸ್ತೇವೆ ಅನ್ನೋ ವಿಶ್ವಾಸವನ್ನ ಸಿಎಂ ವ್ಯಕ್ತಪಡಿಸಿದ್ರು. ಇದೇ ವೇಳೆ ನೀರಿನಲ್ಲಿ ಮುಳುಗಿ ಗೇಟ್ ರಿಪೇರಿ ಕಾರ್ಯವನ್ನ ಮಾಡುವ ತಜ್ಞರ ತಂಡವೊಂದು ಸಿಕ್ಕಿದೆ. ಹೀಗಾಗಿ ನೀರನ್ನ ಉಳಿಸಿಕೊಂಡೇ ಗೇಟ್ನ ರಿಪೇರಿ ಕಾರ್ಯವನ್ನ ಮುಗಿಸ್ತೀವಿ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಇನ್ನು ತಜ್ಞರ ಸಮಿತಿ ಕೂಡ ಡ್ಯಾಂನಲ್ಲಿನ ನೀರನ್ನ ಖಾಲಿ ಮಾಡಿ ಆ ನಂತರ ಗೇಟ್ನ ಅಳವಡಿಸೋದ್ರ ಬದಲು ಡ್ಯಾಂನಲ್ಲಿ ನೀರನ್ನ ಉಳಿಸಿಕೊಂಡೇ ಗೇಟ್ ಅನ್ನ ಅಳವಡಿಸಬೇಕು ಅನ್ನೋ ಸಲಹೆಯನ್ನ ಕೂಡ ಕೊಟ್ಟಿದೆ. ಇದೆಲ್ಲವೂ ಕೂಡ ಟಿಬಿ ಡ್ಯಾಂನ ಗೇಟ್ನ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರೆ, ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ ಮಾತುಗಳು ಈಗ ಮಹತ್ವವನ್ನು ಪಡ್ಕೊಳ್ತಾ ಇವೆ. ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿರೋದೇನು? ತುಂಗಭದ್ರಾ ನದಿಗೆ ಮತ್ತೊಂದು ಪ್ಯಾರಲಲ್ ಡ್ಯಾಮ್ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಈ ಬಗ್ಗೆ ಈ ಹಿಂದಿನ ಸರ್ಕಾರ ತೆಗೆದುಕೊಂಡಿರುವ ನಿರ್ಣಯಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕಿತ್ತು ಹೋಗಿರೋದು ಆ ಭಾಗದ ರೈತರಲ್ಲಿ ಆತಂಕವನ್ನು ಮೂಡಿಸಿದೆ. ಈ ಬಾರಿ ಮಳೆ ಚೆನ್ನಾಗಾಗಿದೆ, ನೀರು ಸಿಗುತ್ತೆ, ಉತ್ತಮವಾದ ಬೆಳೆಯನ್ನು ಬೆಳೆದು ಫಸಲನ್ನ ಪಡೆಯಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈ ಘಟನೆ ಆಘಾತವನ್ನು ಉಂಟು ಮಾಡಿದೆ. ಸದ್ಯ ಪ್ರತಿದಿನ 8 TMC ಅಷ್ಟು ನೀರು ಡ್ಯಾಂನಿಂದ ಖಾಲಿ ಆಗ್ತಾ ಇದೆ. ಹೀಗಾಗಿ ಇನ್ನು 4-5 ದಿನಗಳ ಕಾಲ ಗೇಟ್ನ ಅಳವಡಿಕೆ ತಡ ಆದ್ರೂ ಕೂಡ ಡ್ಯಾಂನಿಂದ 40ರಿಂದ 50 TMC ಅಷ್ಟು ನೀರು ಹರಿದು ಹೋಗುವ ಸಾಧ್ಯತೆ ಇದೆ. ಇದು ಆ ಭಾಗದ ರೈತರಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ಇನ್ನು ಈಗ ಕಿತ್ತು ಹೋಗಿರುವ ಗೇಟ್ನ ರಿಪೇರಿ ಕಾರ್ಯಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ರಾಜ್ಯದ ಘಟಾನುಘಟಿ ನಾಯಕರು ಟಿಬಿ ಡ್ಯಾಂಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ವೀಕ್ಷಿಸ್ತಾ ಇದ್ದಾರೆ. ಡ್ಯಾಂನ ಗೇಟ್ ನಿರ್ಮಾಣ ಕಾರ್ಯ ಕೊಪ್ಪಳದಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಆ ಗೇಟ್ ಅನ್ನ ಇಲ್ಲಿಗೆ ಅಳವಡಿಸುವ ವಿಶ್ವಾಸವನ್ನ ಕೂಡ ತಜ್ಞರ ಸಮಿತಿ ಹೊಂದಿದೆ. ಈ ಸಂದರ್ಭದಲ್ಲಿ ಆಗಸ್ಟ್ 12ನೇ ತಾರೀಕು ಡ್ಯಾಂಗೆ ಭೇಟಿ ಕೊಟ್ಟಿದ್ದ ಬಸವರಾಜ ಬೊಮ್ಮಾಯಿ ಪತ್ರಕರ್ತರ ಮುಂದೆ ಆಡಿರುವ ಮಾತುಗಳು ಮಹತ್ವವನ್ನು ಪಡ್ಕೊಳ್ತಾ ಇವೆ. ಯಾಕೆಂದ್ರೆ ಅವರು ಟಿಬಿ ಡ್ಯಾಂಗೆ ಸಮಾನಾಂತರ ಡ್ಯಾಮ್ ನಿರ್ಮಿಸೋದ್ರ ಬಗ್ಗೆ ಈ ಹಿಂದಿನ ಸರ್ಕಾರ ಯೋಚನೆ ಮಾಡಿತ್ತು. ಅದರ DPR ಕೂಡ ಸಿದ್ಧ ಆಗಿತ್ತು. ಅದನ್ನ ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರಿಗೂ ಕೂಡ ಮುಟ್ಟಿಸಲಾಗಿತ್ತು. ಅವರು ಕೂಡ ಈ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಯಾವುದೇ ಅಡ್ಡಿಯನ್ನ ವ್ಯಕ್ತಪಡಿಸಿರಲಿಲ್ಲ. ಸೊ ಅಲ್ಲಿ ಬಾಕಿ ಉಳಿದದ್ದು ಡ್ಯಾಂನ ಕಟ್ಟುವ ನಿರ್ಣಯವನ್ನ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ಆಗಿತ್ತು. ಆದರೆ ಅಷ್ಟರಲ್ಲಿ ಚುನಾವಣೆಗಳು ಬಂದವು. ನಾವು ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷಗಳು ಆದರೂ ಕೂಡ ಇನ್ನೂ ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ಕಾಂಗ್ರೆಸ್ ಕೇವಲ ಮೇಕೆದಾಟು ವಿಚಾರವನ್ನ ಮಾತ್ರ ಮುನ್ನೆಲೆಗೆ ತರ್ತಾ ಇದೆ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡಿನ ವಿರೋಧ ಇದೆ. ಹೀಗಾಗಿ ಆ ವಿಚಾರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಟಿಬಿ ಡ್ಯಾಮ್ ವಿಷಯದಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ಅಲ್ಲಿ ಡ್ಯಾಮ್ನ ನಿರ್ಮಾಣ ಕಾರ್ಯವನ್ನ ಯಾವಾಗ ಬೇಕಿದ್ರೂ ಶುರು ಮಾಡ್ಬೋದು. ಆದರೆ ಅದರ ಬಗ್ಗೆ ಸರ್ಕಾರಗಳಿಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅದು ವಿವಾದ ಆಗೋದಿಲ್ಲ. ವಿವಾದ ಆಗಲಿಲ್ಲ ಅಂತಂದ್ರೆ ರಾಜಕೀಯ ಬೇಳೆಗಳು ಬೇಯೋದಿಲ್ಲ. ಹೀಗಾಗಿ ತುಂಗಭದ್ರಾ ಡ್ಯಾಮ್ನ ಸಮಾನಾಂತರ ಡ್ಯಾಮ್ ನಿರ್ಮಾಣದ ಬಗ್ಗೆ ಸರ್ಕಾರ ಯೋಚಿಸ್ತಾ ಇಲ್ವೇನೋ. ಇನ್ನು ಇಲ್ಲಿ ತುಂಗಭದ್ರಾ ಡ್ಯಾಮ್ಗೆ ಪರ್ಯಾಯ ಜಲಾಶಯ ಯಾಕೆ ಅನ್ನೋದನ್ನ ನೋಡಿದ್ರೆ, ಡ್ಯಾಮ್ನಲ್ಲಿ 101 TMC ಅಷ್ಟು ನೀರನ್ನ ಸಂಗ್ರಹಿಸಬಹುದು. ಆದರೆ ಈಗ ಅಲ್ಲಿ 25ರಿಂದ 30 TMC ಅಷ್ಟು ಹೂಳು ತುಂಬಿಕೊಂಡಿದೆ. ಅದನ್ನು ತೆಗೆಯೋದು ಅಸಾಧ್ಯ. ಇನ್ನು KRS ನಲ್ಲಿ ಇದ್ದ ಹಾಗೆ ಇಲ್ಲಿ ಸಿಲ್ಟ್ ಕ್ಲೀನಿಂಗ್ ಆಪ್ಷನ್ ಕೂಡ ಇಲ್ಲ. ಸೊ ಇಲ್ಲಿರೋ ಹೂಳನ್ನ ತೆಗೆಸಿ ಅದನ್ನ ಬೇರೆ ಕಡೆಗೆ ಸಾಗಿಸೋದಕ್ಕೆ ಸಹಸ್ರಾರು ಕೋಟಿ ರೂಪಾಯಿಗಳು ವೆಚ್ಚ ಆಗುತ್ತೆ. ಅಷ್ಟೇ ಹಣವನ್ನು ಖರ್ಚು ಮಾಡಿದ್ರೆ ಮತ್ತೊಂದು ಪ್ಯಾರಲಲ್ ಡ್ಯಾಮ್ ನಿರ್ಮಾಣ ಆಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರಗಳು ಈ ಹಿಂದಿನ ಸರ್ಕಾರಕ್ಕೆ ಇತ್ತೇನೋ. ಒಂದು ವೇಳೆ ಈ ಸಮಾನಾಂತರ ಡ್ಯಾಮ್ ನಿರ್ಮಾಣ ಆದ್ರೆ ಕರ್ನಾಟಕದ ಪಾಲಿನ 28 TMC ಅಷ್ಟು ನೀರನ್ನ ನಾವು ಉಳಿಸಿಕೊಳ್ಳಬಹುದು ಅನ್ನೋದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಾತಿನ ಅರ್ಥ. ಹಾಗೇನೆ ಇದು ತುಂಗಭದ್ರೆಯನ್ನು ಅವಲಂಬಿಸಿರುವ ಸಾಕಷ್ಟು ರೈತರ ಬದುಕನ್ನ ಹಸನಾಗಿಸುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ.
ಇನ್ನು ಈ ತುಂಗಭದ್ರಾ ಡ್ಯಾಮ್ ಹಾಗೂ ನದಿಯಿಂದಲೇ ರಾಜ್ಯದ ಕೃಷಿ ಕ್ಷೇತ್ರದ ಆದಾಯದಲ್ಲಿ 40% ಬರ್ತಾ ಇದೆ ಅನ್ನೋ ಮಾತನ್ನು ಕೂಡ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇದು ತುಂಗಭದ್ರೆಯ ಮಹತ್ವವನ್ನ ಸಾರಿ ಹೇಳ್ತಾ ಇದೆ. ಎಲ್ಲ ಸರಿ, ಈಗ ಪ್ಯಾರಲಲ್ ಡ್ಯಾಮ್ ನಿರ್ಮಾಣ ಆಗೋದಾದ್ರೂ ಎಲ್ಲಿ? ಈಗ KRSಗೆ ಪ್ಯಾರಲಲ್ ಆಗಿ ಮೇಕೆದಾಟಿನ ಬಳಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಲ್ಲಿ ಸಾಕಷ್ಟು ಜಾಗ ಇದೆ, ಅರಣ್ಯ ಪ್ರದೇಶವನ್ನ ಒಳಗೊಂಡಂತೆ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ KRS ನಿಂದ ಮೇಕೆದಾಟಿಗೆ ಸಾಕಷ್ಟು ದೂರ ಕೂಡ ಇದೆ. ಹೀಗಾಗಿ ಅಲ್ಲಿ ಪ್ಯಾರಲಲ್ ಡ್ಯಾಮ್ ನಿರ್ಮಾಣ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಆದ್ರೆ TB ಡ್ಯಾಮ್ಗೆ ಪ್ಯಾರಲಲ್ ಅಂತ ಅಂದ್ರೆ ಎಲ್ಲಿ ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬಹುದು? ಈಗ ಹೊಸಪೇಟೆಯ ಬಳಿ ಇರುವ TB ಡ್ಯಾಮ್ ನಿಂದ ತುಂಗಭದ್ರಾ ನದಿ ಹರಿಯೋದಕ್ಕೆ ಶುರು ಮಾಡಿದ್ರೆ ಅದು ಹಂಪಿ, ಆನೆಗುಂದಿ, ಕಂಪ್ಲಿ, ಉದೇಗೋಳಂ, ಶಿರುಗುಪ್ಪ, ದಡೇಸಗೂರು, ಒಳಬಳ್ಳಾರಿ ಮೂಲಕ ಹರಿದು ಆ ಬಳಿಕ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲೇ ಮಂತ್ರಾಲಯದವರೆಗೂ ತಲುಪುತ್ತೆ. ಸೊ ಇಲ್ಲಿ ಪ್ಯಾರಲಲ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಾದ್ರೆ ಹೊಸಪೇಟೆಯಿಂದ ಒಳಬಳ್ಳಾರಿಯ ನಡುವೆ ನಿರ್ಮಾಣ ಮಾಡಬೇಕಾಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ಕೃಷಿ ಭೂಮಿ. ಇಲ್ಲಿನ ಭೂಮಿಯನ್ನ ತುಂಗಭದ್ರೆ ಫಲವತ್ತಾಗಿಸಿದ್ದಾಳೆ. ಆಕೆಯ ಕಾರಣದಿಂದ ಇಲ್ಲಿನ ನೆಲ ಹಸಿರಾಗಿ ಕಂಗೊಳಿಸ್ತಾ ಇದೆ. ಹೀಗಾಗಿ ಡ್ಯಾಮ್ನ ನಿರ್ಮಾಣಕ್ಕಾಗಿ ಸಾವಿರಾರು ಎಕರೆ ಭೂಮಿಯನ್ನ ಇಲ್ಲಿ ಎಲ್ಲಿ ಹುಡುಕೋದು ಅನ್ನೋ ಚಿಂತೆ ಕೂಡ ಇದೆ. ಈ ಹಿಂದಿನ DPR ನಲ್ಲಿ ಏನಿದೆ, ಎಲ್ಲಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಮಾಹಿತಿಗಳು ಹೊರಬಿದ್ದಿಲ್ಲ. ಅದನ್ನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪತ್ರಕರ್ತರ ಮುಂದೆ ಬಾಯ್ಬಿಟ್ಟಿಲ್ಲ. ಆದ್ರೆ ಇಂಥದೊಂದು ಪ್ರಪೋಸಲ್ ಇದೆ ಅನ್ನೋದನ್ನ ಮಾತ್ರ ಅವ್ರು ಹೇಳಿದ್ದಾರೆ. ಇದು ತುಂಗಭದ್ರೆಯ ನೀರನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ಈಗ ಮುಖ್ಯ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದೇನು ಅಂತಂದ್ರೆ ತುಂಗಭದ್ರಾ ಡ್ಯಾಮ್ ನಲ್ಲಿರುವ ಗೇಟ್ಗಳನ್ನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸರ್ಕಾರಗಳು ಹಂಚಿಕೊಂಡಿವ್ಯಾ ಅನ್ನೋ ಅನುಮಾನವನ್ನ ಕೂಡ ಮೂಡಿಸ್ತಾ ಇದೆ. ಯಾಕೆಂದರೆ ಈ ತುಂಗಭದ್ರಾ ಡ್ಯಾಮ್ನ ನಿರ್ವಹಣೆ ಮಾಡೋದಕ್ಕೆ ತುಂಗಭದ್ರಾ ಬೋರ್ಡ್ ಕೂಡ ಇದೆ. ಈ ಬೋರ್ಡ್ ಗೇಟ್ಗಳ ನಿರ್ವಹಣೆಯನ್ನು ಹಂಚಿಕೊಂಡಿದೆಯಂತೆ. ಅಂದರೆ 0ಯಿಂದ 16ರವರೆಗಿನ ಗೇಟ್ಗಳನ್ನು ಆಂಧ್ರ ಪ್ರದೇಶ ಹಾಗೂ ಆ ನಂತರದ ಗೇಟ್ಗಳನ್ನು ಕರ್ನಾಟಕ ಮೇಂಟೈನ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಬಸವರಾಜ ಬೊಮ್ಮಾಯಿ ಅವರ ಮಾತಲ್ಲಿ ಕೇಳಿ ಬಂದಿತ್ತು. ಈಗ ಹಾನಿಗೊಳಗಾಗಿದೆಯಲ್ಲ 19ನೇ ಗೇಟ್, ಇದು ಕರ್ನಾಟಕದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಕರ್ನಾಟಕದ ಇಂಜಿನಿಯರ್ಗಳ ಜವಾಬ್ದಾರಿ ಹೆಚ್ಚಿದೆ. ಇದನ್ನು ಇಂಜಿನಿಯರ್ಗಳು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಎಲ್ಲ ಗೇಟ್ಗಳನ್ನು ಪರಿಶೀಲನೆ ಮಾಡಬೇಕು. ಅದರಲ್ಲೂ ಮಳೆಗಾಲಕ್ಕಿಂತಲೂ ಮುಂಚೆನೇ ಈ ಪರಿಶೀಲನೆ ಆದರೆ ತುಂಬಾ ಒಳ್ಳೆಯದು ಅನ್ನೋ ಮಾಹಿತಿಯನ್ನು ಬಸವರಾಜ ಬೊಮ್ಮಾಯಿ ಹೊರಹಾಕಿದ್ದಾರೆ. ಇಲ್ಲಿ ಅವರ ಮಾತುಗಳನ್ನು ಗಮನಿಸಿ ನೋಡಿದ್ರೆ 0ಯಿಂದ 16ನೇ ಗೇಟ್ಗಳನ್ನು ನಿರ್ವಹಣೆ ಮಾಡ್ತಾ ಇರೋದು ಆಂಧ್ರ ಸರ್ಕಾರನ ಅನ್ನೋ ಅನುಮಾನ ಮೂಡ್ತಾ ಇದೆ. ಆದರೆ ಈ ಮಾಹಿತಿಯನ್ನ ಕೊಡ್ತಾ ಇರೋದು ಬಸವರಾಜ ಬೊಮ್ಮಾಯಿ. ಅವರು ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅಲ್ಲದೆ ಜಲಸಂಪನ್ಮೂಲ ಖಾತೆಯನ್ನು ಕೂಡ ನಿರ್ವಹಿಸಿದ ಅನುಭವ ಅವ್ರಿಗಿದೆ. ಹೀಗಾಗಿ ಜಲಾಶಯಗಳ ಬಗ್ಗೆ ಒಂದಷ್ಟು ಮಾಹಿತಿ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಅವ್ರು ಹೇಳ್ತಾ ಇರೋದು ಸತ್ಯ ಕೂಡ ಆಗಿರ್ಬೋದು. ಗೆಳೆಯರೆ, ಈ TB ಡ್ಯಾಮ್ ಇದೆಯಲ್ಲ, ಇದನ್ನ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಕಟ್ಟಲಾಗಿದೆ. ಇದು ಹೊಸಪೇಟೆಗೂ ಕೂಡ ಹತ್ತಿರದಲ್ಲಿದೆ. ಹೀಗಾಗಿ ಇದನ್ನ ಹೊಸಪೇಟೆ ಬಳಿಯ TB ಡ್ಯಾಮ್ ಅಂತಲೂ ಕೂಡ ಹೇಳಲಾಗುತ್ತೆ. ಕರ್ನಾಟಕದ ಅತಿ ದೊಡ್ಡ ಜಲಾಶಯಗಳ ಸಾಲಲ್ಲಿ 3ನೇ ಸ್ಥಾನದಲ್ಲಿ ಈ TB ಡ್ಯಾಮ್ ನಿಲ್ಲುತ್ತೆ. ಈ ಜಲಾಶಯದ ನಿರ್ಮಾಣ ಕಾರ್ಯ 1949ರಲ್ಲಿ ಪ್ರಾರಂಭ ಆಗಿ 1953ರ ಹೊತ್ತಿಗೆ ಇದು ಮುಗಿದು ಹೋಗಿತ್ತು. ಅಂದ್ರೆ ಕೇವಲ 4 ವರ್ಷಗಳಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಡ್ಯಾಮ್ಗೆ ತುಂಗಭದ್ರಾ, ವೇದವತಿ, ವರದಾ ಹಾಗೂ ಕುಮದ್ವತಿ ನದಿಗಳ ನೀರು ಬಂದು ಸೇರುತ್ತೆ. ಆ ನಂತರ ಆಂಧ್ರ ಪ್ರದೇಶದ ಕಡೆಗೆ ಇದು ತುಂಗಭದ್ರೆಯಾಗಿ ಹರಿಯುತ್ತೆ. ಇಂತಹ ನದಿ ಸಹಸ್ರಾರು ಎಕರೆ ಭೂಮಿಯನ್ನ ಹಸಿರಾಗಿಸಿದೆ. ಹಾಗಾಗಿನೇ ಈ ಡ್ಯಾಮ್ನಲ್ಲಿ ಉಂಟಾಗಿರುವ ಸಮಸ್ಯೆ ಅಲ್ಲಿನ ರೈತರ ಚಿಂತೆಗೆ ಕಾರಣ ಆಗಿರೋದು. ಈಗ ಇದೆಲ್ಲದಕ್ಕೂ ಪರಿಹಾರವಾಗಿ ಪ್ಯಾರಲಲ್ ಡ್ಯಾಮ್ನ ಮಾತುಗಳು ಆರಂಭ ಆಗಿವೆ. ಈ ಪ್ಯಾರಲಲ್ ಡ್ಯಾಮ್ನ ಮಾಹಿತಿ ನಿಜವೇ ಆಗಿದ್ರೆ ಈಗಿನ ಸರ್ಕಾರ ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕು. ಹಾಗೇನೆ ಡ್ಯಾಮ್ ನಿರ್ಮಾಣದ ಕುರಿತು ಶೀಘ್ರವಾಗಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೇಕು. ಇದಲ್ಲದೆ ರಾಜ್ಯದ ಎಲ್ಲಾ ಡ್ಯಾಮ್ಗಳಲ್ಲಿನ ಕ್ರಸ್ಟ್ ಗೇಟ್ಗಳ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ಅದಕ್ಕಾಗಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಬೇಕು. ಆ ತಾಂತ್ರಿಕ ಸಮಿತಿ ಎಲ್ಲಾ ಜಲಾಶಯಗಳಿಗೂ ಖುದ್ದು ಭೇಟಿ ಕೊಟ್ಟು ಅಲ್ಲಿನ ಕ್ರಸ್ಟ್ ಗೇಟ್ಗಳು ಹಾಗೂ ಡ್ಯಾಮ್ನ ಸುರಕ್ಷತೆಯ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು. ಒಂದು ವೇಳೆ ಯಾವುದಾದ್ರೂ ಡ್ಯಾಮ್ನಲ್ಲಿ ಸಮಸ್ಯೆಗಳು ಕಂಡು ಬಂದರೆ ಆದಷ್ಟು ಬೇಗ ಆ ಸಮಸ್ಯೆಗಳನ್ನು ಸರಿಪಡಿಸಬೇಕು. ರಿಪೇರಿ ಕೆಲಸಗಳಿದ್ರೂ ಕೂಡ ಆದಷ್ಟು ಬೇಗ ಅವುಗಳನ್ನು ಮುಗಿಸಬೇಕು. ಇಲ್ಲದೆ ಹೋದರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಆಗಿರುವಂತಹ ಸಮಸ್ಯೆನೇ ಬೇರೆಲ್ಲ ಡ್ಯಾಮ್ಗಳಲ್ಲೂ ಆಗುವ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿನೇ ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರೋ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅಂದರೆ ತಪ್ಪಾಗೋದಿಲ್ಲ. ಇದು ಗೆಳೆಯರೆ, ತುಂಗಭದ್ರಾ ಡ್ಯಾಮ್ಗೆ ಪ್ಯಾರಲಲ್ ಆಗಿ ಒಂದು ಡ್ಯಾಮ್ನ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.